ನಂದಗುಡಿ ಹೋಬಳಿಯ ಮಟ್ಟದ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಮಟ್ಟದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಶಿವನಾಪುರ ಸರ್ಕಾರಿ ಶಾಲಾವರಣದಲ್ಲಿ ಚಾಲನೆ ನೀಡಿದ್ದಾರೆ. ಇನ್ನು ಕ್ರೀಡಾಕೂಟವನ್ನು ಉದ್ದೇಶಿಸಿ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಡಿಕೆ ಕೃಷ್ಣಪ್ಪ ಮಾತನಾಡಿ 20 ಪ್ರಾಥಮಿಕ ಶಾಲೆಯಿಂದ ಹಾಗೂ 10 ಪ್ರೌಢಶಾಲೆಗಳಿಂದ ಒಟ್ಟು 1,500 ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಶಿವನಾಪುರ ಗ್ರಾಮದಲ್ಲಿ ನಂದಗುಡಿ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಹೊಸಕೋಟೆಯಲ್ಲಿ ನಡೆಯುವ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಲಿದ್ದಾರೆ. ಖಾಸಗಿ ಶಾಲೆ ಸೇರಿದಂತೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಎಂದರು. ಶಾಸಕ ಶರತ್ ಬಚ್ಚೇಗೌಡ ಅವರು ನಾಳೆ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಉತ್ತೇಜನ ನೀಡಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ಸಾಲಿನ ನಂದಗುಡಿ ಹೋಬಳಿ ಮಟ್ಟದ ಹಿರಿಯ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ಭಾಗವಹಿಸಿದ್ದು 2 ದಿನಗಳು ಈ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಮಾನ್ಯ ಶಾಸಕರು ಉದ್ಘಾಟನೆಗೆ ಬರಬೇಕಾಗಿತ್ತು, ಆದರೆ ನಾಳೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆ. ಇಲ್ಲಿ ಮಹಾದೇವಪ್ಪನವರು ಇಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಾರೆ. 2 ದಿವಸ ಕ್ರೀಡಾಕೂಟ ನಡೆದು ಹೋಬಳಿನಿಂದ ತಾಲೂಕಿನಿಂದ ಜಿಲ್ಲೆಯಿಂದ ವಿಭಾಗದಿಂದ ರಾಜ್ಯ ಮಟ್ಟದವರೆಗೂ ಕೂಡ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರ್ತೇವೆ. ಈ ಶಿವನಾಪುರ ಪ್ರೌಢಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಊಟದ ವ್ಯವಸ್ಥೆ ಇರ್ತದೆ. ಪ್ರಶಸ್ತಿನ ಗೆದ್ದಂಥ ಮಕ್ಕಳಿಗೆ ಬಹುಮಾನ ಕೂಡ ರಾಜಣ್ಣವರು, ಪೆಟ್ರೋಲ್ ಬಂಕು ಮತ್ತು ರಮೇಶ್ ರವರು ಕೂಡ ಇಲ್ಲಿ ಸಹಕರಿಸಿರ್ತಾರೆ. ಊಟದ ವ್ಯವಸ್ಥೆ ಕೂಡ ಊರಿನ ಮುಖಂಡರು, SDMC ಸತೀಶ್ ಸರ್ ಅವರು, ಮುಖ್ಯೋಪಾಧ್ಯಾಯರು, ಪ್ರೌಢಶಾಲೆ ಇವರು ಕೂಡ ನಮಗೆ ಸಹಕರಿಸಿರ್ತಾರೆ. ರಾಷ್ಟ್ರ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಮಂಜಣ್ಣನವರು ಮತ್ತು ಈ ಫಿಸಿಕಲ್ ಎಜುಕೇಷನ್ ಆಫೀಸರ್ ಆಗಿರ್ತಕ್ಕಂಥ ಜಗದೀಶ್ ರವರು ಕೂಡ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡಿರ್ತಾರೆ. ಊರಿನ ಮುಖಂಡರಾದ ಕಲ್ಲಪ್ಪನವರು ಹಾಗೂ ಆಲ್ಡೇರಿ ಅಧ್ಯಕ್ಷರು, ನಮ್ಮ ಗ್ರಾಮ ಪಂಚಾಯತಿಯ PDO ಅವರು, ಅಧ್ಯಕ್ಷರು, SDMC ಅಧ್ಯಕ್ಷ ರಾಜಣ್ಣವರು ಕೂಡ ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. SM ನಾರಾಯಣಸ್ವಾಮಿ ಅವರು ಮಾಜಿ SDMC ಅಧ್ಯಕ್ಷರು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು, 2 ಶಾಲೆಯ SDMC ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಪ್ರೌಢಶಾಲೆಯ ಎಲ್ಲ ಉಪಾಧ್ಯಾಯ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಾರೆ. ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿರ್ತಾರೆ. ಹೋಬಳಿ ಮಟ್ಟದಲ್ಲಿ ಸುಮಾರು 30 ಶಾಲೆಗಳು ಇಲ್ಲಿ ಪ್ರಾರಂಭ ಸ್ಪೋರ್ಟ್ಸ್ ಕ್ರೀಡಾಕೂಟಕ್ಕೆ ಭಾಗವಹಿಸುತ್ತವೆ. 20 ಪ್ರಾಥಮಿಕ ವಿಭಾಗ, 10 ಪ್ರೌಢಶಾಲೆ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಾರೆ. ಅದರಲ್ಲಿ ಖಾಸಗಿ ಶಾಲೆಗಳು ಪ್ರೌಢಶಾಲೆಯಲ್ಲಿ ಬಂದು 4, 6 ಪ್ರೈವೇಟು. ಹಾಗೆಯೇ ನಮ್ಮ ಪ್ರಾಥಮಿಕ ವಿಭಾಗದಲ್ಲೂ ಕೂಡ 20 ಶಾಲೆಗಳಲ್ಲಿ 12 ಶಾಲೆ ಪ್ರೈವೇಟು, 6 ಶಾಲೆ ಗೌರ್ಮೆಂಟ್ ಕೂಡ ಇಲ್ಲಿ ಭಾಗವಹಿಸುತ್ತವೆ. ಏನೇನು ಕ್ರೀಡಾಕೂಟಗಳು ನಡೀತಾ ಇದೆ ಸರ್? 100 ಮೀಟರು, 200 ಮೀಟರು, 400 ಮೀಟರು, 600 ಮೀಟರು. ಹಾಗೆಯೇ ಪ್ರೌಢಶಾಲೆಗೆ 1000, 1500, 3000, 5000 ಕಿಲೋಮೀಟರು. ಹಾಗೆಯೇ ತಟ್ಟೆ ಎಸೆತ, ಹಾಗೆ ಡಿಸ್ಕಸ್ ಥ್ರೋ ಮತ್ತು ಶಾರ್ಟ್ ಪುಟ್ಟು ಕೂಡ ಈ ಇವೆಂಟ್ಗಳಿರ್ತವೆ. ಎತ್ತರ ಜಿಗಿತ, ಉದ್ದ ಜಿಗಿತ ಇರ್ತವೆ. ಹೈಸ್ಕೂಲ್ನವರಿಗೆ ಜಾವ್ಲಿನ್ ಸಹ ಇರ್ತವೆ. ಹಾಗೆಯೇ ಕಬಡ್ಡಿ, ಖೋ-ಖೋ, ಥ್ರೋಬಾಲ್, ವಾಲಿಬಾಲ್ ಇಂಥ ಕ್ರೀಡಾಕೂಟಗಳನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕ್ರೀಡಾಕೂಟ ವ್ಯವಸ್ಥೆ ಮಾಡಿರ್ತೀವಿ ಸರ್. ನೆಕ್ಸ್ಟ್ ತಾಲೂಕು ಮಟ್ಟದಿಂದ ಹೊಸಕೋಟೆ ತಾಲೂಕು, ಹಾಗೆಯೇ ಜಿಲ್ಲಾ ಮಟ್ಟದ ಕೂಡ ಅಥ್ಲೆಟಿಕ್ಸ್ ನಮ್ಮಲ್ಲೇ ಇರ್ತದೆ. ಅದಕ್ಕೆ ಮಾನ್ಯ ಶಾಸಕರು ಕೂಡ ಬಂದು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕ್ರೀಡಾಕೂಟವನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ ವಹಿಸಿ ಊರಿನ ಪ್ರಮುಖರೆಲ್ಲ ಭಾಗವಹಿಸಿ ಈ ಮುಖ್ಯೋಪಾಧ್ಯಾಯರು, 2 ಶಾಲೆಯ ಮುಖ್ಯೋಪಾಧ್ಯಾಯರು, SDMC ಸಮಿತಿ, ಗ್ರಾಮ ಪಂಚಾಯತ್ ಕೂಡ. ನನ್ನ ಹೆಸರು ಸತೀಶ MC ಅಂತೇಳಿ, ನಾನಿಲ್ಲಿ ಸರ್ಕಾರಿ ಪ್ರೌಢಶಾಲೆ ಶಿವನಾಪುರ ಶಾಲೆಯ ಮುಖ್ಯ ಶಿಕ್ಷಕ. ಈ ಒಂದು ಕ್ರೀಡಾಕೂಟವನ್ನು ಹೋಬಳಿ ಮಟ್ಟದ ನಂದಗುಡಿ ಹೋಬಳಿ ಮಟ್ಟದ ಒಂದು ಕ್ರೀಡಾಕೂಟವನ್ನು ಈ ಒಂದು ನಮ್ಮ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದು. ಇಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ನಡೀತಾ ಇದೆ. ಸಾಮಾನ್ಯವಾಗಿ ಗುಂಪು ಆಟಗಳು ಮತ್ತು ವೈಯಕ್ತಿಕ ಆಟಗಳು ನಡೀತಾ ಇದ್ದಾವೆ. ಹೆಚ್ಚಾಗಿ ನಾವು ಇಲ್ಲಿ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡೋದಕ್ಕೆ ಉತ್ಸುಕರಾಗಿದ್ದೀವಿ. ಓಕೆ ಸರ್.